ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಎಲ್ಲದಕ್ಕಿಂತ ಬ್ರೈಟ್ ಆಗಿ 2 ನಕ್ಷತ್ರ ಕಾಣಿಸ್ತಿದ್ಯಲ್ಲ, ಅದೇ ಅಪ್ಪ, ಅದೇ ಅಮ್ಮ. ಅಪ್ಪ ಅಮ್ಮ ನಮ್ಮನ್ನು ನೋಡ್ತಿರ್ತಾರಲ್ವಾ, ನಾವು ಏನಾಗಬೇಕು ಅಂತ ಅವ್ರು ಕನ್ಸ್ಕೊಂಡಿದ್ರು ನನಗೆ ಗೊತ್ತಿಲ್ಲ. ಆದರೆ ನಾವಿವಾಗ ಏನಾಗಿದ್ದೀವೋ ಅನ್ನೋದನ್ನ ನೋಡಿ ಅವ್ರಿಗೆ ಸಮಾಧಾನ ಆಗಿರುತ್ತಲ್ವಾ. ಮಾತ್ಗೂ ಎಲ್ಲ ಪರ್ಫೆಕ್ಟ್ ಆಗಿರಬೇಕು ಅಂತ ಹೇಳ್ತಾ ಇರ್ತೀನಿ, ಆದರೆ ನನ್ನಲ್ಲೇ ಎಷ್ಟು ಕೊರತೆಗಳಿದೆ. ಹಿಂದೆ ಮುಂದೆ ನೋಡದೆ ಕೋಪ ಮಾಡ್ಕೋತೀನಿ, ರೇಗಾಡ್ತೀನಿ, ಎಲ್ಲ ನನ್ನ ಮೂಗಿನ ನೇರಕ್ಕೆ ಇರಬೇಕು ಅಂತ ಅನ್ಕೋತೀನಿ. ಅಷ್ಟೇ ಅಲ್ಲ ಅಕ್ಕ, ನೀನ್ ತುಂಬಾ ಡೇರಿಂಗು, ಅದಕ್ಕಿಂತ ಡಬಲ್ ಆಗಿ ತುಂಬಾ ಕೇರಿಂಗು. ನೋಡೋದಕ್ಕೆ ತುಂಬಾ ಸ್ಟ್ರಿಕ್ಟ್ ಆಗಿ ಕಾಣಿಸ್ತೀಯ, ಆದ್ರೆ ನಿನ್ ಮನ್ಸು ಬೆಣ್ಣೆ ತರ. ತಪ್ಪನ್ನ ತಪ್ಪು ಅಂತ ಕಟ್ಟಿ ಮುರ್ದಂಗ್ ಮಾತಾಡ್ತೀಯ. ಆಮೇಲೆ ತಪ್ಪು ಅಂತ ನಿಂದೇನಾದ್ರೂ ಗೊತ್ತಾದ್ರೆ ಆ ತಪ್ಪನ್ನ ತಿದ್ಕೊಳಕ್ ರೆಡಿ ಇರ್ತೀಯ, ಹಾಗೆ ಸಾರಿ ಕೇಳೋದಕ್ಕೂ ರೆಡಿ ಇರ್ತೀಯ. ನಿಂತಲೆ ಅಷ್ಟೆಲ್ಲ ಏನಿಲ್ಲ, ಸುಮ್ಮನೆ ಇರು. ಅಷ್ಟೇ ಅಲ್ಲ ಅಕ್ಕ, ಇನ್ನು ಇಷ್ಟಿದೆ. ಅಕ್ಕ, ನನಗೆ ಅಪ್ಪ ಅಮ್ಮನ ಮುಖಾನೇ ನೆನಪಿಲ್ಲ ಕಣೆ. ನೀನು ಮತ್ತೆ ಅಜ್ಜಿ ಅಮ್ಮನಷ್ಟೇ ಪ್ರೀತಿ ಕೊಟ್ಟು ಬೆಳೆಸಿದಿರ. ಇದನ್ನೆಲ್ಲ ನೋಡಿ ಅವ್ರು ಖಂಡಿತವಾಗ್ಲೂ ಖುಷಿ ಪಟ್ಟಿರ್ತಾರೆ ಅಂತ ನನ್ನ ಮನ್ಸು ಹೇಳ್ತಿದೆ. ನನಗೂ ಅಷ್ಟೇನು ನೆನಪಿಲ್ಲ. ಅವ್ರು ನಮ್ಮನ್ನ ಬಿಟ್ಟು ಹೋದಾಗ ನನಗಿನ್ನ 5 ವರ್ಷ ಅನ್ಸುತ್ತೆ. ನಂಗಮ್ಮ ಅಂದಿದ ತಕ್ಷಣ ಅವಳು ಮುದ್ದಾದ ಮುಖ, ಅವಳು ಕಣ್ಣಿಗೆ ಹಚ್ತಿದ್ದ ಕಾಡಿಗೆ, ಅವಳು ಕೂದಲು ಇಷ್ಟುದ್ದ ಇತ್ತು, ನಗ್ನಗ್ತಾ ನನ್ನ ಯಾವಾಗಲೂ ಆಟ ಆಡಿಸ್ತಿದ್ಲು. ಅಮ್ಮ ಡಿಟ್ಟೋ ಗೊಂಬೆ ಥರನೇ ಇದ್ಲು. ಅಪ್ಪ ಅಮ್ಮ ಒಂಥರ ಹೇಳಿ ಮಾಡಿಸಿದ ಜೋಡಿ ಗೊತ್ತಾ. ಅಪ್ಪ ಅಮ್ಮಂಗಿಂತ ತುಂಬ ಎತ್ತರ ಇದ್ರು. ಅವ್ರು ನನ್ನ ಎತ್ಕೊಂಡು ಗಾಳಿಲಿ ಹಾರಿಸ್ದಾಗೆಲ್ಲ ನಾನು ಜೋರಾಗಿ ಕಿರ್ಚ್ಕೋತಿದ್ದೆ ಗೊತ್ತಾ. ಅವ್ರು ಎಷ್ಟೇ ಎತ್ತರಕ್ಕೆ ಹಾರಿಸಿದ್ರು ಅದನ್ನ ಹಿಡ್ಕೋತಾರ ಅನ್ನೋ ಧೈರ್ಯ ಇರ್ತಿತ್ತು. ಆಮೇಲೆ ಅಪ್ಪ ಯಾವತ್ತೂ ಮನೆಗೆ ಬರೀ ಕೈಲಿ ಬರ್ತಾನೆ ಇರಲಿಲ್ಲ. ಅವ್ರು ಬಂದಾಗೆಲ್ಲ ನಾನು ಅವ್ರ ಕೈನೇ ನೋಡ್ತಿದ್ದೆ, ಏನಾದರೂ ಒಂದು ತಗೊಂಡು ಬರೋರು. ಅಕ್ಕ, ನಿಂಗೆ ಇಷ್ಟೊಂದೆಲ್ಲ ನೆನಪಿದ್ಯಾ? ಗೊತ್ತಿಲ್ಲ ಕಣೆ, ಇದೆಲ್ಲ ನೆನಪ ಅಥವಾ ನನಗೆ ನಾನೇ ನಂಬ್ಕೊಂಡಿರೋ ಕನಸ ಅಂತ ಅನ್ಸುತ್ತೆ ಒಂದೊಂದ್ಸಲ. ಆದರೆ ಅವರು ಕೊನೆ ಸಲ ಮನೆಯಿಂದ ಹೊರಡುವಾಗ ಯಾವುದೋ ವಿಷಯಕ್ಕೆ ತುಂಬ ಗಡಿಬಿಡಿಯಲ್ಲಿ ಮಾತಾಡ್ತಿದ್ರು. ಅದ್ಯಾರ್ದೋ ಮದುವೆ ವಿಷಯ. ಆ ಮದುವೆನ ತಡಿಬೇಕು ಅಂತ ಏನೇನೋ ಮಾತಾಡ್ತಿದ್ದಿದ್ದು ನೆನಪು. ಅದನ್ನ ಹೇಳಿ ಮನೆಯಿಂದ ಹೊರಟೋರು ವಾಪಸ್ ಬರಲೇ ಇಲ್ಲ. ಅಕ್ಕ, ಅವ್ರು ಎಲ್ಲಿಗೆ ಹೋಗಿರ್ಬೋದು? ಆ ವಿಷಯ ಯಾರಿಗೂ ಗೊತ್ತಿಲ್ಲ. ಅಥವಾ ನಾನು ಅಂದ್ಕೊಂಡಿರೋದೇ ಸುಳ್ಳಾಗಿರ್ಬೋದೇನೋ. ಹೊರಟೋರು ಬರಲಿಲ್ಲ ಅನ್ನೋದಷ್ಟೇ ಸತ್ಯ.